ಸರ್ ನಾನು ಇಷ್ಟೇ ಹೇಳಬಲ್ಲೆ. ಆ, ಯಾರಿಗೆ ಏನು ಕೊರತೆ ಇದೆ ಅಂತ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗೆ ಆಡಳಿತದ ಕೊರತೆ ಇದೆ. ಆಡಳಿತ ಮಾಡುವಂಥ ಆ ಒಂದು ಇದರ ಕೊರತೆ ಇದೆ ಅವರಿಗೆ. ಅವರ ಆಡಳಿತದ ಫೇಲ್ಯೂರೇ ಇದಕ್ಕೆಲ್ಲ ಕಾರಣ ಅಂತ ನಾನು ಹೇಳ್ತೀನಿ. ಕರ್ನಾಟಕ ರಾಜ್ಯದ ಆಡಳಿತ ಕೊರತೆ, ಅವರ ಆಂತರಿಕ ಕಚ್ಚಾಟ, ಅವರು ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇರುವಂಥ ಅನೀತಿಯುತವಾದಂಥ ರಾಜನೀತಿ ನೋಡಿ ಸರ್. ನನಗೆ ಇದನ್ನು ನೀವು ಹೇಳಿದರೆ ನನಗೆ ಅನ್ನಿಸ್ತಾ ಇದೆ, ಪ್ರಾಯಶಃ ಇವರು ಕೂಡ ಯಾರೆಲ್ಲ ಸಪ್ಲೈಯರ್ಸು ನಮ್ಮ ಇವರಿದ್ದಾರಲ್ಲ, ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸು, ಬಹುಶಃ ಅವರಿಂದ ಎಷ್ಟು ಪರ್ಸೆಂಟೇಜ್ ಹೊಡಿತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ಪರ್ಸೆಂಟೇಜ್ ಹೊಡೆದ್ರೆ ಈಗ ಕರ್ನಾಟಕದಲ್ಲಿ 60% ಇದೆ ಅಂತ ಹೇಳ್ತಾರೆ. ಈ 60% ಇರುವಂಥ ಸಂದರ್ಭದಲ್ಲಿ ಇವರು 60% ಮಾಡಬೇಕಾದ್ರೆ ಇದನ್ನು ಬ್ಲ್ಯಾಕ್ ಮಾರ್ಕೆಟ್ ಮಾಡಲೇಬೇಕು. 255 ರೂಪಾಯಿಗೆ ಮಾರಾಟ ಮಾಡುವಂಥ ಚೀಲವನ್ನು 500 ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲೇಬೇಕು. ನಿನ್ನೊಬ್ಬ ರೈತ ಹೇಳಿದ, ಕಾಳಸಂತೆಯಲ್ಲಿ ತಗೊಳ್ತಾ ಇದ್ದೀನಿ ನಾನು ಅಂತ. ಹಂಗಾರೆ ಕಾಳಸಂತೆಯಿಂದ ಎಲ್ಲಿಂದ ಬಂತು? ನಾನು ಚಲುವರಾಯಸ್ವಾಮಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ತಕ್ಷಣ ಇವತ್ತು ತಮ್ಮೆಲ್ಲ ಜಿಲ್ಲೆಯ ಅಗ್ರಿಕಲ್ಚರ್ ಆಫೀಸರಿಗೆ ಯಾರ್ಯಾರಲ್ಲೆಲ್ಲ ಲೈಸೆನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕೂಡಲೇ ಅವರಲ್ಲಿಗೆ ಹೋಗಿ ಎಷ್ಟು ಅವರಲ್ಲಿ ಸ್ಟಾಕ್ ಇದೆ ಆ ಸ್ಟಾಕ್ ಲಿಸ್ಟ್ ಹಾಕಿದ್ದಾರೆ, ಎಷ್ಟು ಇವತ್ತು ಮಾರಾಟ ಆಗಿದೆ ಅದನ್ನು ಹಾಕಿದ್ದಾರೆ, ಇಲ್ಲರ ಅವ್ರ ಮೇಲೆ ಕೇಸ್ ಮಾಡಿದರೆ ಆಟೋಮೆಟಿಕ್ಲಿ ಬ್ಲ್ಯಾಕ್ ಮಾರ್ಕೆಟ್ ನಿಲ್ತದೆ. ನಾನು ಪಾರ್ಟಿಯಲ್ಲಿರುವಾಗ ಇದನ್ನು ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ನನಗೆ ಪೊಲಿಟಿಕಲ್ ಒತ್ತಡ ಬಂತು, ನಾನು ಅವರಿಗೆ ಮತ್ತೆ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿದೆ ರಾಜ್ಯದಲ್ಲಿ ಕೂಡ. ಸೊ ದ್ಯಾರ್ ಶುಡ್ ಬಿ ಸ್ವಲ್ಪ ಅವರಲ್ಲಿ ಇದಿರಬೇಕು ಸರ್. ಮಾತಾಡುವುದೇ ಕೆಲಸ ಆಗಬಾರ್ದು, ಕೆಲಸ ಮಾತಾಡಬೇಕು ಸರ್. ನಾನು ಇಷ್ಟೇ ಹೇಳಬಲ್ಲೆ, ಯಾರಿಗೆ ಏನು ಕೊರತೆ ಇದೆ ಅಂತ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗೆ ಆಡಳಿತದ ಕೊರತೆ ಇದೆ. ಆಡಳಿತ ಮಾಡುವಂಥ ಆ ಒಂದು ಇದರ ಕೊರತೆ ಇದೆ ಅವರಿಗೆ. ಅವರ ಆಡಳಿತದ ಫೇಲ್ಯೂರೇ ಇದಕ್ಕೆಲ್ಲ ಕಾರಣ ಅಂತ ನಾನು ಹೇಳ್ತೀನಿ. ಕರ್ನಾಟಕ ರಾಜ್ಯದ ಆಡಳಿತ ಕೊರತೆ, ಅವರ ಆಂತರಿಕ ಕಚ್ಚಾಟ, ಅವರು ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇರುವಂಥ ಅನೀತಿಯುತವಾದಂಥ ರಾಜನೀತಿ ನೋಡಿ ಸರ್. ನನಗೆ ಇದನ್ನು ನೀವು ಹೇಳಿದರೆ ನನಗೆ ಅನ್ನಿಸ್ತಾ ಇದೆ, ಪ್ರಾಯಶಃ ಇವರು ಕೂಡ ಯಾರೆಲ್ಲ ಸಪ್ಲೈಯರ್ಸು ನಮ್ಮ ಇವರಿದ್ದಾರಲ್ಲ, ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸು, ಬಹುಶಃ ಅವರಿಂದ ಎಷ್ಟು ಪರ್ಸೆಂಟೇಜ್ ಹೊಡಿತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ಪರ್ಸೆಂಟೇಜ್ ಹೊಡೆದ್ರೆ ಈಗ ಕರ್ನಾಟಕದಲ್ಲಿ 60% ಇದೆ ಅಂತ ಹೇಳ್ತಾರೆ. ಈ 60% ಇರುವಂಥ ಸಂದರ್ಭದಲ್ಲಿ ಇವರು 60% ಮಾಡಬೇಕಾದ್ರೆ ಇದನ್ನು ಬ್ಲ್ಯಾಕ್ ಮಾರ್ಕೆಟ್ ಮಾಡಲೇಬೇಕು. 255 ರೂಪಾಯಿಗೆ ಮಾರಾಟ ಮಾಡುವಂಥ ಚೀಲವನ್ನು 500 ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲೇಬೇಕು. ನಿನ್ನೊಬ್ಬ ರೈತ ಹೇಳಿದ, ಕಾಳಸಂತೆಯಲ್ಲಿ ತಗೊಳ್ತಾ ಇದ್ದೀನಿ ನಾನು ಅಂತ. ಹಂಗಾರೆ ಕಾಳಸಂತೆಯಿಂದ ಎಲ್ಲಿಂದ ಬಂತು? ನಾನು ಚಲುವರಾಯಸ್ವಾಮಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ತಕ್ಷಣ ಇವತ್ತು ತಮ್ಮೆಲ್ಲ ಜಿಲ್ಲೆಯ ಅಗ್ರಿಕಲ್ಚರ್ ಆಫೀಸರಿಗೆ ಯಾರ್ಯಾರಲ್ಲೆಲ್ಲ ಲೈಸೆನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕೂಡಲೇ ಅವರಲ್ಲಿಗೆ ಹೋಗಿ ಎಷ್ಟು ಅವರಲ್ಲಿ ಸ್ಟಾಕ್ ಇದೆ ಆ ಸ್ಟಾಕ್ ಲಿಸ್ಟ್ ಹಾಕಿದ್ದಾರೆ, ಎಷ್ಟು ಇವತ್ತು ಮಾರಾಟ ಆಗಿದೆ ಅದನ್ನು ಹಾಕಿದ್ದಾರೆ, ಇಲ್ಲರ ಅವ್ರ ಮೇಲೆ ಕೇಸ್ ಮಾಡಿದರೆ ಆಟೋಮೆಟಿಕ್ಲಿ ಬ್ಲ್ಯಾಕ್ ಮಾರ್ಕೆಟ್ ನಿಲ್ತದೆ. ನಾನು ಪಾರ್ಟಿಯಲ್ಲಿರುವಾಗ ಇದನ್ನು ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ನನಗೆ ಪೊಲಿಟಿಕಲ್ ಒತ್ತಡ ಬಂತು, ನಾನು ಅವರಿಗೆ ಮತ್ತೆ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿದೆ ರಾಜ್ಯದಲ್ಲಿ ಕೂಡ. ಸೊ ದ್ಯಾರ್ ಶುಡ್ ಬಿ ಸ್ವಲ್ಪ ಅವರಲ್ಲಿ ಇದಿರಬೇಕು ಸರ್. ಮಾತಾಡುವುದೇ ಕೆಲಸ ಆಗಬಾರ್ದು, ಕೆಲಸ ಮಾತಾಡಬೇಕು.